ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್. ಸೊ ನಾಳೆ ನಾನು ತೊಟ್ಲು ತೊಗೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಸೊ ನಾನು ಏನೆಲ್ಲ ತೊಗೊಂಡೋಗ್ತೀನಿ ಮತ್ತು ಪಿಂಟುಗೆ ಯಾವ ಡ್ರೆಸ್ ತೊಗೊಂಡಿದ್ದೀನಿ, ನಾನು ಯಾವ ಥರ ಸೀರೆ ತೊಗೊಂಡಿದ್ದೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಬ್ಯಾಗು ಖಾಲಿ ಎಲ್ಲ ಇವಾಗ ತುಂಬ್ತಾ ಇದ್ದೀವಿ. ಕಿಟ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಮಾತ್ರ ತೊಗೊಂಡೋಗ್ತಾ ಇರೋದು. ಅಂದರೆ ಒಂದು 3 ಡೇಸ್ ಅಲ್ಲೇ ಇರ್ತೀವಿ ಅಷ್ಟೇ, ಅದಾದಮೇಲೆ ವಾಪಸ್ ಬರೋದ್ರಿಂದ ಇವಾಗ ಸ್ವಲ್ಪ ಬಟ್ಟೆ ಅಷ್ಟೇ ತೊಗೊಂಡೋಗೋದು. ಸೊ ಈ ಬ್ಯಾಗಲ್ಲಿ ನಾನು ಲಾಸ್ಟ್ ನಿಮಗೆ ಸ್ಯಾರೀಸ್ ಎಲ್ಲ ತಂದಿದ್ದೆ, 3 ಸ್ಯಾರೀಸು. ಅದರಲ್ಲಿ ಒಂದು ನಂದು ಮತ್ತು ಇನ್ನೊಂದು ನನ್ನ ಹಸ್ಬೆಂಡ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರಲ್ಲ ಅದಕ್ಕೆ ಅಂತ ತಂದಿದ್ದು, ಮತ್ತು ಇನ್ನೊಂದು ಅಮ್ಮನಿಗೆ ಅಲ್ಲಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಹೇಳಿದ್ರು, ಆ ಸೀರೆ. ಸೊ ಇದರಲ್ಲಿ ಒಂದು ಸೀರೆ ಇಲ್ಲಿ ಇಟ್ಕೊಂಡಿದ್ದೀನಿ, ಅಂದರೆ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರಲ್ಲ ಅದಕ್ಕೆ ತೊಗೊಂಡಿರೋ ಸೀರೆನ. ಸೊ ಈ ಸೀರೆ ಫುಲ್ ವಿಡಿಯೋನ ನಾನು ಲಾಸ್ಟು ಒಂದು ಸ್ಯಾರಿ ತೊಗೊಂಡೆ ಅಂತ ಬ್ಲಾಗ್ ಮಾಡಿದ್ನಲ್ಲ ಅದರಲ್ಲಿದೆ. ಇದನ್ನಿಲ್ಲೇ ಇಟ್ಕೊಂಡಿದ್ದೆ, ನಾನು ಒಟ್ಟಿಗೆ ಹೋಗ್ತೀನಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಮತ್ತು ನೈಟೀಸ್ ತೊಗೊಂಡಿದ್ದೆ ಆವತ್ತೆ, ಫೀಡಿಂಗ್ ನೈಟೀಸು, ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟು ಅಲ್ಲಿಗೆ ತೊಗೊಂಡೋಗೋದು, ಅಲ್ಲಿಗೆ ಹಾಕ್ಕೊಳ್ಳೋಕ್ಕೆ ಮತ್ತು ಅಲ್ಲಿಗೆ ತೊಗೊಂಡೋಗೋದಕ್ಕೆ ಅಂತ ಈಗ ತೊಗೊಂಡೋಗ್ತಿರೋದು. ಮತ್ತು ಈ ಬ್ಯಾಗಲ್ಲಿ ತಾಂಬೂಲ ಕೊಡ್ತಾರಲ್ಲ ಆ ಕವರ್ಸ್ಗಳಿದೆ. ಅಂದರೆ ಇದು ನಾನು ಮದುವೆಲಿ ತಂದಿದ್ದು, ಇನ್ನೂ ಮಿಕ್ಕಿದೆ. ಮತ್ತು ಇವಾಗ ಅಲ್ಲಿಗೆ ಬಂದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಾಗ ಬ್ಲೌಸ್ ಪೀಸ್ ಎಲ್ಲ ಹಾಕ್ಕೊಡ್ತೀವಲ್ಲ ಅದಕ್ಕೆ ತೊಗೊಂಡೋಗ್ತಾ ಇರೋದು. ಮತ್ತು ಇದು ವಾಟರ್ ಪ್ರೂಫ್, ನಮ್ಮ ಪಿಂಟುಗೆ ಬುಕ್ ಮಾಡಿದೆ, 3 ಬಂದಿತ್ತು, ಒಂದು ಇಲ್ಲೇ ಯೂಸ್ ಮಾಡಿಬಿಟ್ಟಿದ್ದೀನಿ. ಇನ್ನು ಇದೆರಡು ನಾನು ಯೂಸೇ ಮಾಡಿರಲಿಲ್ಲ, ಇವಾಗ ಅಲ್ಲೋದ್ಮೇಲೆ ಇದು ಬೇಕಲ್ಲ ಅವನಿಗೆ ಅಂತ ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಇದು ನಮ್ಮ ಪಿಂಟು ಗೋಲ್ಕ, ಅಂದರೆ ಹಾಸ್ಪಿಟಲಿಂದ ಬಂದು ಇಲ್ಲಿ ಅವನ್ನ ಯಾರ್ಯಾರು ನೋಡೋಕೆ ಬಂದಿದ್ರು ಅವ್ರು ಕೊಟ್ಟಿದ್ದ ಅಮೌಂಟ್ ಎಲ್ಲ ನಾನು ಇದರಲ್ಲೇ ಇಟ್ಟಿರೋದು, ಅದಕ್ಕೆ ಇದನ್ನ ಅಲ್ಲೋಗಿ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಯಾರಾದರೂ ಕೊಟ್ಟರು ಇಲ್ಲಿಗೆ ಹಾಕಿ ಟೋಟಲಾಗಿ 1 ಇಯರ್ ತನಕ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಇದರಲ್ಲಿ ಪಿಂಟುಗೆ ಏನಾದರೂ ತೊಗೊಳ್ಬೇಕು ಅಂತ ಇಟ್ಕೊಂಡಿರೋದು, ಅದನ್ನು ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ. ಪಿಂಟುಗೆ ಇಲ್ಲಿಂದ ಹೋಗ್ಬೇಕಿದ್ರೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ನನಗೆ ಇದನ್ನು ಅವನಿಗೆ ಗೋಲ್ಡ್ ಕಲರ್ ಹಾಕ್ಬೇಕಂತ ನನಗೆ ಇಷ್ಟ ಇತ್ತು. ಗೋಲ್ಡ್ ಕಲರಲ್ಲಿ ನನಗೆ ಅಷ್ಟು ಚೆನ್ನಾಗಿ ಯಾವುದು ಸಿಗಲಿಲ್ಲ, ಇದೊಂದೇ ಒಂದು ಸಿಕ್ಕಿತ್ತು. ಮತ್ತು ಇಲ್ಲಿ ಸಿಂಬಲ್ ಕೊಟ್ಟಿರ್ತಾರಲ್ಲ ಇದು ಗೊಂಬೆದೆಲ್ಲ ಇತ್ತು, ಬಟ್ ನನಗೆ ಇಷ್ಟ ಆಗಲಿಲ್ಲ ಗೊಂಬೆದೆಲ್ಲ. ನವಿಲ್ಗರಿದು ತುಂಬ ಇಷ್ಟ ಆಯಿತು, ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಇದನ್ನು ಬುಕ್ ಮಾಡಿದೆ. ಬಟ್ ಇದು ಸ್ಲೀವ್ಲೆಸ್ ಇದೆ, ಸ್ಲೀವ್ಸ್ ಇರೋದನ್ನ ಹಾಕೋಣಾಗ, ಮತ್ತು ಇದು ಅಷ್ಟು ಗ್ರ್ಯಾಂಡ್ ಅಂತ ಅನ್ನಿಸ್ಲಿಲ್ಲ. ಬಟ್ ಇದಕ್ಕೆ ಕಚ್ಚೆ ಬಂದಿರೋದು, ಈ ಥರ ಕಚ್ಚೆ. ಬಟ್ ಇದನ್ನ ನಾನು ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತೀನಲ್ಲ ಆವಾಗ ಪಿಂಟುಗೆ ಹಾಕೋದಕ್ಕೆ ಅಂತ ಇಟ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಫುಲ್ ಗೋಲ್ಡ್ ಮಿಕ್ಸಲ್ಲಿ ಬಂದಿದೆ, ಈ ಥರ ಇದೆ ಫುಲ್ಲು. ಬಂದಿದ್ದ ದಿನ ನನಗೆ ನೋಡ್ಬಿಟ್ಟು ಇಷ್ಟ ಆಯಿತು, ಇಷ್ಟು ಚಿಕ್ಕದಾಗಿ ಕಚ್ಚೆ ಎಲ್ಲ ಬಂದಿದೆಯಲ್ಲ ರೆಡಿ ಅಂತ. ಮೀಶೋದಲ್ಲೂ ನೋಡಿದೆ, ಬಟ್ ಅದರಲ್ಲಿ ನವಿಲ್ಗರಿದು ಸಿಗಲಿಲ್ಲ. ಮತ್ತು ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿ ಬರುತ್ತೆ ಬಟ್ಟೆ ಅದಕ್ಕಿಂತನೂ ಅಂತೇಳಿ ಅದನ್ನು ಬುಕ್ ಮಾಡಿದ್ದು. ಇದ್ರೆ ಫ್ಲಿಪ್ಕಾರ್ಟಲ್ಲೇ ಮಾಡಿದ್ದು. ಇದಿಲ್ಲೇ ಮೇಲೆ ಇಟ್ಕೊಂಡಿದ್ದು ಈ ಕವರ್ಗೆ ಹಾಕ್ಬಿಟ್ಟಿದ್ದು. ಮತ್ತು ಅವನಿಗೆ ಶಾಸ್ತ್ರಕ್ಕೆ ತೊಟ್ಲುಗೆ ಹಾಕ್ಬೇಕಿದ್ರೆ ಹಾಕ್ತೀವಲ್ಲ ಬಟ್ಟೆ, ಅದನ್ನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಈ ಥರ ಇದೆ, ಅಂದರೆ ಇದು ಮೆರೂನ್ ಕಲರು. ಇಲ್ಲಿ ಒಂದು 2 ಬಟನ್ಸ್ ಇದೆ, ಫುಲ್ ಸ್ಲೀವ್ ಇದೆ, ಮತ್ತು ಚೆನ್ನಾಗಿ ಬಂದಿದೆ. ಫುಲ್ಲು ವರ್ಕೆಲ್ಲ ಇದೆ, ಮತ್ತು ಒಳಗಡೆಯಿಂದ ಏನು ಚುಚ್ಚೋದು ಆ ಥರ ಎಲ್ಲ ಇಲ್ಲ, ಚೆನ್ನಾಗೈತೆ. ಇದು ತುಂಬ ಚೆನ್ನಾಗೈತೆ. ಇದೇ ನನಗೆ ಆ್ಯಕ್ಚುಲಿ ಅದಕ್ಕಿಂತನೂ ತುಂಬ ಇಷ್ಟ ಆಗಿದ್ದು. ಇದು ವೈಟ್ ಕಲರ್ ಕಚ್ಚೆ, ಮೆರೂನ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ ಸುತ್ತ ಔಟ್ಲೈನ್ ಥರ. ಇದು ಬೇಕಿದ್ದು ನಮ್ಮ ಪಿಂಟುಗೆ 1 ವರ್ಷ ಆಗೋ ತನಕನೂ ಹಾಕ್ಬೋದು. ಈ ಥರ ಇದನ್ನ ಶಾಸ್ತ್ರಕ್ಕೆ ಹಾಕ್ಬೇಕಂತೇಳಿ ತೊಗೊಂಡಿದ್ದು. ಇದರಲ್ಲಿ ಕಲರ್ಸೂ ಇದೆ ಶರ್ಟಲ್ಲಿ, ಬಟ್ ನನಗೆ ಈ ಕಲರೇ ಇಷ್ಟ ಆಯ್ತು ಅಂತೇಳಿ ಇದು ತೊಗೊಂಡೆ. ಇದು ಶಲ್ಲೆ ಕೊಟ್ಟಿದ್ದಾರೆ, ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ನಾನು.
ಬಟ್ಟೆ ಮಾತ್ರ ತುಂಬ ಸ್ಮೂತ್ ಆಗೈತೆ, ಸಾಫ್ಟ್ ಆಗಿ ಹಾಕಿದ್ರೆ ಏನು ಹಳದಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಮಕ್ಳುಗಳಿಗೆ ಒಂಚೂರು ಚುಚ್ಚೋದು ಆ ಥರ ಎಲ್ಲ ಇದ್ರೆ ಹಾಕೊಳ್ಳೋದೇ ಇಲ್ಲ ಮಕ್ಳುಗಳು. ನಾನು ಅವನಿಗೆ ಟ್ರೆಡಿಷ್ನಲ್ ಆಗಿರೋದನ್ನ ತಗೋಬೇಕು ಅಂತೇಳಿ ಇದನ್ನ ತಗೊಂಡಿದ್ದು. ಬೇರೆದೆಲ್ಲ ಚಡ್ಡಿದು ಮತ್ತು ಪ್ಯಾಂಟ್ ಇರೋದು, ಡಂಗ್ರೀಸ್ ಅದೆಲ್ಲ ಆಲ್ಮೋಸ್ಟ್ ತೊಗೊಂಡು ಹಾಕ್ಬಿಟ್ಟಿದ್ದೀನಿ ಅವನಿಗೆ. ಈ ಥರ ಇದೇ ಫಸ್ಟು ತೊಗೊಂಡಿರೋದು, ಅದಕ್ಕೆ ಇದನ್ನೇ ಇರಲಿ ಅಂತೇಳಿ ಅದನ್ನೇ ಬುಕ್ ಮಾಡಿದೆ. ಮತ್ತು ಇದೊಂದು ಡ್ರೆಸ್ ಇದೆ ಆಯಿತಾ, ಅವನಿಗೆ ಅದು ಒಳಗಡೆನೇ ಇಲ್ಲ ಮೇಲ್ಸ್ಕೊಂಡಿತ್ತು ಹಾಕಕ್ಕಲ್ಲಿ. ಇದು ಅವನಿಗೆ ನನ್ನ ಫ್ರೆಂಡ್ ತಂದುಕೊಟ್ಟಿದ್ದು ಡ್ರೆಸ್ಸು, ಒಂದು ಚಡ್ಡಿ ಮತ್ತು ಶರ್ಟ್ ತಂದುಕೊಟ್ಟಿದ್ದು. ಇದನ್ನು ಅಷ್ಟೇ ನಮ್ಮ ಪಿಂಟುಗೆ ನಾನು ಹಾಕೇ ಇರಲಿಲ್ಲ, ಅಂದರೆ ಇದು ರೀಸೆಂಟಾಗಿ ತಂದುಕೊಟ್ಟಿದ್ದು ನನ್ನ ಫ್ರೆಂಡು ಸ್ನೇಹ ಅಂತೇಳಿ, ಸ್ಕೂಲ್ ಫ್ರೆಂಡ್ ಅವಳು. ನನಗೆ ಪಿಂಟು ನೋಡೋಕೆ ಬಂದಾಗ ತಂದುಕೊಟ್ಟಿದ್ದು. ಮತ್ತು ಪಿಂಟುಗೆ ಇಲ್ಲಿಂದ ಹೋಗ್ಬೇಕಿದ್ರೆ ಒಂದು ಡ್ರೆಸ್ಸು, ಮತ್ತು ಅಲ್ಲಿ ಶಾಸ್ತ್ರಕ್ಕೆ ಮೆರೂನ್ ಕಲರ್ ತೋರಿಸಿದ್ನಲ್ಲ ಅದಕ್ಕೆ ಹಚ್ಚೆ. ಅದಾದಮೇಲೆ ಅವನಿಗೆ ಹೊಸದೇ ಹಾಕೋಣ ಅಂತೇಳಿ ಈ ಡ್ರೆಸ್ ಇಟ್ಕೊಂಡಿದ್ದೀನಿ. ಇದೊಂದು ಶರ್ಟು, ಇದು ಒಂದು ಸ್ವಲ್ಪ ದೊಡ್ಡದಾಗ್ಬೋದು ಪಿಂಟುಗೆ, ಆದರೂ ಪ್ಯಾಂಪರ್ಸ್ ಎಲ್ಲ ಹಾಕಿದಾಗ ಸರಿಯಾಗುತ್ತೆ. ಎಲ್ಲ ಬಟ್ಟೆಗಳು ಅಷ್ಟೇ, ಅವನಿಗೆ ಶರ್ಟ್ಗಳೆಲ್ಲ ಚಿಕ್ಕದು ಸಿಗುತ್ತೆ. ಪ್ಯಾಂಟು ಮತ್ತು ಈ ಥರ ಚಡ್ಡಿ ಎಲ್ಲ ಬಂದರೆ ಸ್ವಲ್ಪ ದೊಡ್ಡದಾಗಿರೋದು ಸಿಗುತ್ತೆ ಅವನಿಗೆ. ಇನ್ನು ಲಾಸ್ಟ್ ನನ್ನ ಸೀರೆನ ಅದೇ ವ್ಲಾಗ್ ಮಾಡಿದ್ನಲ್ಲ, ನನ್ನ ಸೀರೆ ತೊಗೊಬಂದೆ ಅಂತ, ಆವಾಗ ತೋರಿಸಿದೆ ಸೀರೆನ. ಆದರೆ ಯಾವುದು ನನ್ನ ಸೀರೆ ಅಂತ ನಾನು ತೋರಿಸಿರ್ಲಿಲ್ಲ. ಇದು ಆ್ಯಕ್ಚುಲಿ ನನ್ನ ಸೀರೆ. ಫುಲ್ ಸೀರೆ ಬಂದು ಇದೇ ಥರ ಡಿಸೈನ್ ಇದೆ, ಅಂದರೆ ಬಾರ್ಡರು ಗೋಲ್ಡ್ ಕಲರ್ ಇದೆ, ಮತ್ತು ಕಾಂಟ್ರಾಸ್ಟ್ ಕಲರ್ ಏನಿಲ್ಲ. ಫುಲ್ ಸೀರೆ ಪರ್ಪಲ್ ಕಲರ್ ಇದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತೇಳಿ ನಾನು ಈ ಕಲರ್ನ ತೊಗೊಂಡೆ. ವೆಯ್ಟ್ ಇದೆ ಮಾತ್ರ ಸೀರೆ, ಫುಲ್ಲು ಒಂದು ಸಾಫ್ಟ್ ಇದೆ, ರಫ್ ಏನಿಲ್ಲ, ಆದರೆ ತುಂಬ ವೆಯ್ಟ್ ಇದೆ. ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದೆ ಈ ಸೀರೆಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಇದೆ. ಬ್ಲೌಸ್ ಬಂದು ಬೋಟ್ ನೆಕ್ ಥರ ಫ್ರಂಟ್ ಹೊಲ್ಸಿರೋದು, ಮತ್ತು ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ. ಒಂದು ಬಟನ್ ಇದೆ, ಮತ್ತು ಕೆಳಗಡೆ ಎರಡು ಹುಕ್ಸ್ ಇದೆ. ಈ ಥರ ಹಿಂದೆಗಡೆ ಡಿಸೈನ್ ಈ ಥರ ಕೊಡಿಸಿದ್ದೀನಿ. ಸ್ಲೀವ್ಸ್ಗೂ ಅಷ್ಟೇ ಹಿಂದೆ ಏನು ಡಿಸೈನ್ ಹೊಲ್ಸಿದ್ದೀನಿ ಈ ಥರ ಬಂದಿದೆಯಲ್ಲ, ಈ ಥರ ಅದೇ ಥರ ಸ್ಲೀವ್ಸ್ಗೂ ಇಡ್ಸಿರೋದು. ತೋರಿಸ್ತೀನಿ ಇಲ್ಲಿ, ಈ ಥರ ಇದು ಹಿಂದೆ ಸ್ಲೀವ್ಸ್ ಕೊಟ್ಟಿರೋದು, ಕೆಳಗಡೆ ಡಿಸೈನು. ಆ್ಯಕ್ಚುಲಿ ಬೇರೆ ಡಿಸೈನ್ ಕಳಿಸಿದ್ದು ನಾನು, ಆದರೆ ಬಾರ್ಡ್ರು ಜಾಸ್ತಿ ಇಲ್ಲ ಅಂತ ಹೇಳಿ ಅವರು ಈ ಥರ ಹೊಲಿತೀನಿ ಅಂತ ಹೇಳಿದ್ರು. ಇದು ನಾನು ಕಳಿಸಿದ ಡಿಸೈನೇ, ಬೇರೆ ಸೀರೆಗೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಈ ಸೀರೆಯಲ್ಲಿ ಬಾರ್ಡ್ರು ಸಾಲಲ್ಲ ಅಂತ ಹೇಳಿ ಅವರು ಸ್ಲೀವ್ಸಿಗೆ ಮಾತ್ರ ಈ ಥರ ಬಾರ್ಡ್ರ್ ಕೊಟ್ಟಿರೋದು. ನಾನು ಕಳಿಸಿದ್ದು ಡಿಸೈನು ಈ ಬಾರ್ಡ್ರು ಇಲ್ಲಿ ಬರಬೇಕಿತ್ತು, ಆ ಥರ ಕಳಿಸಿದ್ದು. ಆಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಈ ಡಿಸೈನ್ ಕಳಿಸ್ಬಿಟ್ಟು ಹೊಲಿಸ್ಕೊಂಡೆ. ಇದು ಮೇಲೆ ಇಟ್ಬಿಡು. ಇದು ಮತ್ತು ಗೋಲ್ಡ್ ಕಲರ್ ಇತ್ತಲ್ಲ ಒಂದು, ಅದು ಮೇಲೆ ಇಡು. ಇದನ್ನ ಒಳಗಡೆಗೆ ಇಟ್ಬಿಡು. ನಾನು ಸೀರೆನೂ ಮೇಲೇ ಇಟ್ಬಿಡು. ಮತ್ತು ಅವನಿಗೆ ಪ್ಯಾಂಪರ್ಸ್ ತೊಗೊಂಡೋಗ್ಬೇಕು ಸ್ವಲ್ಪ. ಇಲ್ಲಿ 3 ದಿನ ಅವನಿಗೆ ಎಷ್ಟು ಬೇಕು ಹೋಗುತ್ತೆ. ನಾಳೆ ಬೆಳಗ್ಗೆ ಹಾಕ್ಕೊಳ್ಳೋದಕ್ಕೆ ಇಲ್ಲೇ ಹಾಕ್ಕೊಳ್ಳೋಣ. ಅಲ್ಲಿ ಒಂದು 5-6 ತೊಗೊಂಡು ಹೋಗಿರೋಣ. ಒಂದು 10 ಪ್ಯಾಂಪರ್ಸ್ ತೊಗೊಂಡೋಗಿರೋಣ, ಬೇಕಾಗುತ್ತೆ ಅವನಿಗೆ. ಬೆಳಗ್ಗೆ ಇಲ್ಲಿಂದನೇ ಹಾಕೊಂಡು ಹೋದ್ರೆ ಇನ್ನು ಪಿಂಟಿಗೆ ಒಂದು 3 ಡೇಸ್ ಅಲ್ಲೇ ಅಂದರೆ ಸ್ವಲ್ಪ ಶರ್ಟು ಚಡ್ಡಿಗಳೆಲ್ಲ ತೊಗೊಂಡೋಗ್ಬೇಕು. ಅವನಿಗೆ ಸೆಟ್ಟೇ ತೊಗೊಂಡೋಗ್ಬೇಕು. ಸ್ವಲ್ಪ ಹಳೆ ಶರ್ಟ್ಗಳನ್ನ ತೊಗೊಂಡೋಗ್ತೀನಿ. ಒಂದು ಚಡ್ಡಿಗಳೊಂದಷ್ಟು ಇಟ್ಕೊಳ್ಳೋಣ, ಪ್ಯಾಂಟು ಒಂದಿರಲಿ. ಚಡ್ಡಿ ಶರ್ಟ್ ಶರ್ಟ್ ತಿಳಿ. ಅವನು ಹಾಲು ಕುಡ್ದಾಗ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಹಾಲನ್ನೆಲ್ಲ ಈಚೆ ಹಾಕ್ತಾನೆ ಎತ್ಕೊಂಡಾಗೆಲ್ಲ. ಅದಕ್ಕೆ ಸ್ವಲ್ಪ ಶರ್ಟ್ಗಳು ತಗೊಳ್ಳೇಬೇಕು ಅವನಿಗೆ.
ತಗೋ ಇದೊಂದು ಸೆಟ್ ಥರನೇ ಎತ್ಕೊಬಿಡ್ತೀಯಾ? ತಗೋ ಇದ್ರದ್ದು. ಇವ್ರದ್ದಾ? ಫುಲ್ ಸ್ಲೀವ್ದ ಶರ್ಟ್ಗಳು ಎತ್ಕೊ, ಚಳಿ ಇರುತ್ತೆ ಅಲ್ಲಿ ಜಾಸ್ತಿ. ಇದ್ರ ಜೊತೆ. ತಗೋ ಇದ್ರದ್ದು ಇದು. ಇದ್ರ ಜೊತೆ. ತಗೋ ಇದು ಇದ್ರದ್ದು. ಆ ಕಡೆಯಿಂದ ಹಾಕೊಂಡು ಬರಕ್ಕೆ ಇನ್ನು ಮಾಮೂಲಿ ಡೈಲಿ ಯೂಸ್ದೇ ಹಾಕೊಂಡ್ರೆ ಸಾಕು. ನಾಲ್ಕು ಜೊತೆ ಆಯ್ತು. ಅಷ್ಟು ಚಡ್ಡಿ ದೊಡ್ಡದಲ್ವ? ಎಷ್ಟು ಜೊತೆ ಆಯ್ತು? 5 ಜೊತೆ ಆಯ್ತು. 5 ಜೊತೆ ಆಯ್ತಾ? ಸ್ವಲ್ಪ ಎಕ್ಸ್ಟ್ರಾ ಚಡ್ಡಿಗಳು ತಗೋಬೇಕು. ಸಾಕು 5 ಜೊತೆ. ಚಡ್ಡಿಗಳು ತಗೋ ಜಾಸ್ತಿ. ಇದೊಂದು ಪ್ಯಾಂಟ್ ತಗೋ. ಪ್ಯಾಂಟ್ಗಳು ಜಾಸ್ತಿ ಆಗಲ್ಲ. 2 ಅಷ್ಟೇ ಪ್ಯಾಂಟ್ ಇರೋದು. ಚಡ್ಡಿ ಎಷ್ಟೊತ್ತು ಅದೆಲ್ಲ 5 ಜೊತೆಗೂ 5 ಚಡ್ಡಿ ತಗೋ ಐತೆ. ಇದೊಂದು ಸ್ವಲ್ಪ ತಗೊಂಡಿರು, ಈ ಥರ ಕಟ್ಟೋದು. ಇದು 10 ಚಡ್ಡಿ ಕಟ್ಟೋದು. ಇದನ್ನ ತಗೊಂಡಿರಿ ಇರಲಿ. ಇವಾಗ ಚಳಿ ಜಾಸ್ತಿ, ಸುಸು ಮಾಡ್ಕೊಂಡ್ರೆ ಬೇಕಾಗುತ್ತೆ. ಸಾಕಾಯ್ತಾ? ಬರೀ ಅವಂದೇ ಬಟ್ಟೆಗಳು ತಗೊಂಡಿದ್ದೀನಿ ಜಾಸ್ತಿ. ನಂದು ಸ್ವಲ್ಪ ಅಲ್ಲೇ ಇದೆ. ಮಲ್ಕೋ ಚಿನ್ನ. ಇದ್ರದ್ದು ಪ್ಯಾಂಟ್ ಸರ್, ಇದೆಲ್ಲ ಚಡ್ಡಿ ಅದ್ರದ್ದು ಅಲ್ಲಿದೆ ಕವರಲ್ಲಿ. ಸ್ವಲ್ಪ ದೊಡ್ಡದು ಅಂತ ಇಟ್ಟಿಟ್ಟೈತೆ. ನಂದು ಆಲ್ಮೋಸ್ಟು ಸ್ವಲ್ಪ ಡ್ರೆಸ್ಗಳು ಆಗುತ್ತೆ. ಅಲ್ಲೂ ಸ್ವಲ್ಪ ಬಟ್ಟೆ ಇದೆ, ಇಲ್ಲೂ ಸ್ವಲ್ಪ ಬಟ್ಟೆ ಇದೆಯಲ್ಲ, ಸೊ ಮ್ಯಾನೇಜ್ ಆಗುತ್ತೆ. ಇಲ್ಲಿ 2 ನೈಟೀಸ್ ತೊಗೊಂಡಿದ್ದೀನಲ್ಲ, ಇದನ್ನು ತೊಗೊಂಡೋಗ್ತೀನಿ. ಅದಕ್ಕೆ ನಂದು ಯಾವುದೂ ಬಟ್ಟೆಗಳು ತೊಗೊಂಡಿಲ್ಲ. ಸೀರೆ ಒಂದು ಇಲ್ಲಿಂದ ಹಾಕೊಂಡು ಹೋಗ್ತೀನಿ ಅಷ್ಟೇ. ಇನ್ನು 2 ಡೇಸ್ ಅಲ್ಲೇ ಇದ್ದು ವಾಪಸ್ ಬರೋದ್ರಿಂದ ನಂದೇನು ಬಟ್ಟೆ ಬೇಕಿಲ್ಲ. ಇವಂದಾದರೆ ಅಲ್ಲಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಬಟ್ಟೆಗಳು ಜಾಸ್ತಿ ತೊಗೊಂಡಿರೋದು. ನೋಡ್ಬೇಕು ನಾಳೆ ಹೋಗಿ ಅವನು ಯಾವ ರೀತಿ ಇರ್ತಾನೆ ಅನ್ನೋದೇ ಡೌಟು. ಯಾಕಂದರೆ ನಮ್ಮ ಮನೇಲಿ ನಾವು 3 ಜನ ಇರೋದು ಜಾಸ್ತಿ ಅಲ್ವಾ. ನಮ್ಮ 3 ಜನದ ಜೊತೆಗೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ. ಅಲ್ಲಿ ಹೋಗಿದ ತಕ್ಷಣ ಜಾಸ್ತಿ ಜನ ಅಲ್ವಾ, ಮತ್ತು ಅವನು ಫಸ್ಟ್ ಟೈಮ್ ಅಲ್ಲಿ ಹೋಗೋದ್ರಿಂದ ಎಲ್ಲರೂ ಕರ್ಕೊತಿರ್ತಾರಲ್ಲ, ಆವಾಗ ಏನು ಮಾಡ್ತಾನೆ ಅನ್ನೋದೇ ನೋಡಬೇಕು. ಎಲ್ಲರೂ ಕರ್ಕೊಂಡು ಎತ್ಕೊಂಡ್ರೆ ಅವನಿಗೆ ಮೈಯೆಲ್ಲ ನೋವು ಬರುತ್ತಲ್ಲ, ಆಯ್ತಾನ ಏನು ಅಂತ ನೋಡ್ಬೇಕು ನಾಳೆ ಹೋಗಿ ಅವನ್ನ. ಎದ್ದಿದ್ಯಾ ಮಲಗಿದ್ಯಾ? ಮಲಗಿದ್ದು. ಎದ್ಬಿಟ್ಟವನೆ. ಏನ್ ಚಿನ್ನ ಮಲ್ಕೋ, ನಾನು ಸ್ವಲ್ಪ ಹೊತ್ತು ಮಲ್ಕೋ. ಬಟ್ಟೆ ಎಲ್ಲ ಎತ್ತಿಟ್ಕೊಂಡಾಯ್ತು. ಎತ್ತಿಡ್ತೀನಿ. ಇನ್ನು ಪಿಂಟುಗೆ ಬೆಳ್ಳಿದು ಮತ್ತು ರಿಂಗು ಎಲ್ಲ ತೊಗೊಂಡಿದ್ವಲ್ಲ, ಅದನ್ನು ಎತ್ತಿಟ್ಕೋಬೇಕು. ಅಂದರೆ ಇಲ್ಲಿ ನಡುದು ಮತ್ತು ಕಾಲ್ದು ಹಾಕಿರ್ತೀವಿ, ಕೈದು ಹಾಕಲ್ಲ. ಯಾಕೆಂದರೆ ಅವನು ಹಿಂಗೆ ಬಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಾನೆ. ಅದಕ್ಕೆ ಹಾಕೋದಿಲ್ಲ ಅವನಿಗೆ. ಅವ್ನಿಗೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ವ್ಲಾಗಲ್ಲೂ ತೋರಿಸಿದೆ ಮೊದಲೊಂದು ಸಲ, ಇವಾಗ ಒಂದು ಸಲ ತೋರಿಸ್ತೀನಿ. ಅವನಿಗೆ ಬೆಳ್ಳಿದು ಬಟ್ಲು, ಲೋಟ, ಸ್ಪೂನು ಇದೆಲ್ಲ ಅವನಿಗೆ ಅಂತ ತಗೊಂಡಿದ್ದು. ನಾವು ಚಿಕ್ಕವರಿದ್ದಾಗ ಇದೆಲ್ಲ ತಗೊಂಡಿಲ್ಲ ಬಿಡಿ. ಈಗ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಯಾರು ಫಸ್ಟ್ ಪಾಪ ಹೋಗುತ್ತೆ ಅವ್ರು ಇದನ್ನೆಲ್ಲ ತಗೊಂಡಿರ್ತಾರೆ, ಮತ್ತು ತಗೊಂಡು ಹೋಗ್ಬೇಕು ಅಂತಲೂ ರೂಲ್ಸ್ ಇರುತ್ತೆ. ಕೆಲವು ಮನೇಲಿ ಮಾಡೋದಿಲ್ಲ. ಕೆಲವು ಮನೇಲಿ ಅದೇ ಇರೋರು ತಗೊಂಡೋಗ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ಅಂತಾರಲ್ಲ, ಹಂಗೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಚೀಟಿ ಬೇಡ, ಹಂಗೆ ಇಟ್ಕೊಂಡಿರು. ಇದು ಪಿಂಟುಗ್ ರಿಂಗು, ಅಲ್ಲೇ ಹಾಕ್ಬೇಕು ತಗೊಂಡೋಗಿ. ಪಿಂಟುಗೆ 2 ರಿಂಗ್ ತೊಗೊಂಡಿದ್ವಿ. ಅಂದರೆ ಒಂದು ನಮ್ಮಮ್ಮ ತೊಗೊಟ್ಟಿದ್ದು,
ಇನ್ನೊಂದು ನನ್ನ ಹಸ್ಬೆಂಡ್ ತಗೊಟ್ಟಿದ್ದು, ಎರಡೂ ಅಲ್ಲಿಗೆ ತೊಗೊಂಡೋಗಿ ಹಾಕಬೇಕು. ಇಲ್ಲಿಂದ ಹಾಕೊಂಡೋದ್ರೆ ಮಿಸ್ಸಾಗಿ ಬಿದ್ದೋದ್ರೆ ಕಷ್ಟ ಅಂತ. ಇದು ಅವನಿಗೆ ಚೈನು ಮತ್ತು ಡಾಲರ್ ಇದೇನು ಹಾಕೋದಿಲ್ಲ, ಸುಮ್ಮನೆ ತೊಗೊಂಡೋಗ್ತೀನಿ ನಾಳೆ ಹೋಗ್ಬೇಕಿದ್ರೆ ಅಷ್ಟೇ. ಇದು ನಂದು ಓಲೆ ಜುಮ್ಕಿ, ಇದು ನಾಳೆ ಪಿಂಟುಗೆ ಹಾಕೋ ಸರ. ಇದೆಲ್ಲ ನಾಳೆ ಹಾಕಿದಾಗ ನಾಳೆ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಇದು ಯಾವ ಸರ ಅಂತ, ಡಿಸೈನ್ ಯಾವುದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿಗೆ ಇದೇನು ಸರ. ಬೆಳ್ಳಿ. ಇದೆಲ್ಲ ನಾಳೆ ಅವ್ನಿಗೆ ಹಾಕ್ಬೇಕು. ಓಲೆ ಒಂದು ನಾನು ಹಾಕೊಬೇಕು. ಇದೇ ಐತೆ ಅವನಿಗೆ. ಇದು ಕಾಲ್ಮುರಿ, ಇದಿಲ್ಲೇ ಹಾಕೊಂಡು ಹೋಗ್ತೀವಿ ಅವನಿಗೆ. ಕೈದು ಮಾತ್ರ ಇಲ್ಲಿ ಹಾಕಲ್ಲ, ಯಾಕೆಂದರೆ ಇದು ದಪ್ಪ ದಪ್ಪ ಇದೆ ಈ ಡಿಸೈನು. ಅವನಿಗೆ ಹಣೆಗೆಲ್ಲ ಹೊಡ್ಕೊಂಬಿಟ್ರೆ ಎಲ್ಲ ಏನೇ ಮಾಡ್ಕೊಬಿಡ್ತಾನೆ. ಅವ್ನು ಮೊದಲೇ ಮುಖ ಎಲ್ಲ ಉಚ್ಕೊಳ್ಳೋದು ಜಾಸ್ತಿ ಅವನು. ಇದೊಂದು ನಡುದ ದಾರ. ಬೆಳಗ್ಗೆ ಎತ್ಕೊಂಡಾಗ ಇದಿಷ್ಟು ಹೊಡಿಲಿ ಬೆಳಿಗ್ಗೆ ಹಾಕೋದು ಅವರು ಇವೆಲ್ಲ. ಬೆಳಗ್ಗೆ ಬಳೆ ಹಾಕೋದು ಬೇಡ, ಗಲ್ಸ್ ಹಾಕೋಣ ಸಾಕು. ಇಷ್ಟ ತಾನೇ. ಈಗ ನನ್ನ ರಿಂಗ್ಸ್, ನನ್ನ ಹತ್ರ 4-5 ರಿಂಗ್ಸ್ ಇದೆ, ಆದರೆ ನಾನು ಹಾಕೊಳ್ಳೋದೇ ಇಲ್ಲ. ಈ ಬ್ಯಾಗ್ ಏನು ಬೇಡ ಬಿಡಮ್ಮ, ಅದಕ್ಕೆ ಹಾಕು, ಚಿಕ್ಕ ಬ್ಯಾಗುಗೆ ಸಾಕು. ಮೇಲೆ ನಂದು ಓಲೆದಿಟ್ಟಿರು, ಇನ್ನು ಎಲ್ಲ ಒಳಗಡೆಗೆ ಹಾಕ್ಬಿಡು. ಇದು ಇವಾಗ ಹಾಕ್ತೀಯಾ? ಸಾಯಂಕಾಲ ಹಾಕ್ಬಿಡೋದು. ಬೆಳಗ್ಗೆನೆ ಹಾಕಿದ್ರೆ ಸರಿ ಹೇಳ್ತಿತ್ತಮ್ಮ. ಒಟ್ಟಿಗೆ ಎಲ್ಲಾನು ನಾಳೆಗೆ ಹಾಕೋಣಬಿಡು. ತಗೋ, ಸುಮ್ಮನೆ ಎಲ್ಲದಕ್ಕೂ ಯಾಕೆ ಬ್ಯಾಗ್ ತಗೊಂಡು ಇದನ್ನು ಎತ್ತಿಟ್ಕೋಬೇಕು. ಪ್ರಿಂಟಸ್ಸು ಅವ್ನು ಬೆಳಗ್ಗೆಗೆ ಹಾಕೋದೆಲ್ಲ ಎಲ್ಲಿ ಇಟ್ಕೊಂಡಿದ್ಯಾ? ಇಲ್ಲೇ ಐತೆ. ಅಲ್ಲ ಬಟ್ಟೆ ಇಲ್ಲಿ ಅದ್ರಲ್ಲಿ ಇಟ್ಟಿದ್ಯಾ? ತಗೋ, ಇದನ್ನೂ ಅಲ್ಲೇ ಹಾಕ್ತೀನಿ ಮಾಡ್ಕೊಬಿಡ್ತೀನಿ. ಖಾಲಿ ಇಲ್ಲಿ ಹಾಕಿದ್ರೆ ಸೀರೆ ಪಾಪ ಬಟ್ಟೆ ಅದು ಅಲ್ಲೇ ಹಾಕ್ತೀನಿ. ಇದು ಬ್ಯಾಗ್ ಹಂಗೆ ಸೈಡಲ್ಲಿ ಇಟ್ಟಿರಿ, ಬೇಕಾಗುತ್ತೆ ಕಡೆ. ವೈಪ್ಸ್ ಏನು ಇಷ್ಟು ತಗೊಂಡೋಗೋಣ? ಎಷ್ಟಾಯ್ತದೆ ನೋಡಿ, ನಿನ್ನ ಕಾಲುಂಗ್ರದ್ದು ಅನ್ಸುತ್ತೆ. ಪಾಚೆಂದು ಸ್ವಲ್ಪ ಐತೆ, ಇದನ್ನೇ ತಗೊಂಡೋಗೋಣ ಸಾಕು. ಈ ಬ್ಯಾಗ್ಗೆ ಎಲ್ಲಾನು ಹಾಕೋಬಿಡು. ಒಂದು ಕಡೆ ಅದಷ್ಟೇ ಆಯ್ತು. ಅವನಿಗೆ ಪೌಡರು ಕ್ರೀಮ್ ಎಲ್ಲ ಹಾಕಬೇಕು, ಅದನ್ನೆಲ್ಲ ಈ ಚಿಕ್ಕ ಬ್ಯಾಗ್ಗೆ ಹಾಕ್ಬಿಡು. ಪೌಡ್ರ್ ಆಯ್ತಾ ನೋಡು, ಜಾಸ್ತಿ ಕಮ್ಮಿ ಇತ್ತು ಅದಕ್ಕೆ ಹಾಕಬಿಡೋದು, ಸಾಲಲ್ಲ. ಮೂರು ದಿನಕ್ಕೆ ಆಗಷ್ಟು ಆಗ್ತಿದ್ಯಾ? ಆಮೇಲೆ ತಗೊಂಡೋದ್ರೆ ಆಯಿತು. ಅವನಿಗೆ ನಾನು ಫುಲ್ ಎಲ್ಲ ಹಿಮಾಲಯ ಪ್ರಾಡಕ್ಟೇ ಹಾಕೋದು. ಸ್ವಲ್ಪ ದೊಡ್ಡದಿದೆ ಇದನ್ನ ಎಣ್ಣೆಗೆ ಎತ್ಕೊಂಡೋಗೋದಂತ ಇಲ್ಲೇ ಇಡ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಪೌಡರ್ ಅಷ್ಟೇ ಹಾಕೊಂಡಿರೋದು. ಇದೊಂದು ಶಾಂಪು, ಇದೇನೆ ಆಯಿಲ್ ಏನಿಲ್ಲೇ ಇದೆ. ಇದೆಲ್ಲ ಓಪನ್ ಆಗಿಬಿಟ್ರೆ ಆಗಲ್ಲ. ಇದೆರಡು ಮಾತ್ರ ಕವರ್ಗೆ ಹಾಕೋಣ. ಅದೇನು ಲೀಕ್ ಆಗಲ್ವಲ್ಲ? ಲೀಕ್ ಆಗಲ್ಲ, ಆದರೂ ಹಾಕೋಣ. ಸೈಡ್ ಮಡಿಕೋಬೇಕು ಅದನ್ನು. ಈ ಬ್ಯಾಗ್ಗೆ ಹಾಕ್ಬಿಡು. ಎಲ್ಲ ಆಗಲ್ಲ, ಅದು ಹಿಡಿಯಲ್ಲ. ಮಲಗಿಸ್ಬಿಟ್ರೆ ಚೆಲ್ಕಾಗ್ತದೆ. ಮಲಗಿಸ್ಬಿಟ್ರೆ ಚೆಲ್ಕೊಳತ್ತೆ. ಅಮ್ಕಿದ್ರೆ ತಾನೇ ಚೆಲ್ಲೋದು. ನೀವೆಲ್ಲ ಹಿಡಿಬೇಕು. ಅದೆಲ್ಲ ಆಗುತ್ತೆ. ಈಗ ಹಾಕ್ತೀನಿ.
ಇಲ್ಲಿಗೆ ಹಾಕೋದು. ಬೆಳಗ್ಗೆ ಹಾಕ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು, ಮರ್ತ್ಕೋಬಾರ್ದು. ಅದಕ್ಕೆಲ್ಲ ಇಲ್ಲೇ ಹಾಕ್ತಿದೀವಿ. ಅಂದಿದ್ದು ಇಲ್ಲೇ ಹಾಕು, ಹಂಗೆ ತೆಗಿಬೇಡ. ಸಾಕ್ಸ್ ಬೆಳಗ್ಗೆ ಹಾಕೊಂಡು ಹೋಗ್ಬೇಕಲ್ಲ. ಕೊಡಿಲಿಲ್ಲ ಅವನಿಗೆ ವಿಟಮಿನ್ D3 ಪ್ರತಿ ದಿನ ಹಾಕ್ಬೇಕಂತ ಹೇಳಿದಾರಲ್ಲ, 1 year ಕಂಪ್ಲೀಟ್ ಆಗೋ ತನಕ. ಅದಕ್ಕೆ ಇದನ್ನ ಮಿಸ್ ಮಾಡದೆ ಎತ್ಕೋಬೇಕಂತ ಇಲ್ಲಿ ಇಟ್ಕೊಂಡಿದೀನಿ. ಕಣ್ಕಪ್ಪಿಟ್ಕೊ. ಅದು ಹಾಕಿದೀನಿ ಇಲ್ಲೇನೆ. ಇಲ್ಲೇ ಹಾಕಿದೀನಿ. ಬೆಳಗ್ಗೆ ಅವನಿಗೆ ರೆಡಿ ಮಾಡ್ಬೇಕಿದ್ರೆ ಇಲ್ಲಿ ತೆಗ್ದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು ಇಲ್ಲೇ ಇಡಬೇಕು. ಇಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲಾನು ತಗೊಂಡೋಗಿ ಒಂದು ಕಡೆ ಇಟ್ಕೊಬಿಟ್ರೆ ನಮಗೆ ಬೆಳಗ್ಗೆಗೆ ತಗೊಂಡೋಗ್ಬೇಕಿದ್ರೆ ನೆನಪಾಗುತ್ತೆ. ಆ ಕಡೆ ಈ ಕಡೆ ಇಟ್ಬಿಟ್ರೆ ಒಂದು ಮರ್ತು ಒಂದು ತಗೊಂಡೋದಂಗೆ ಆಗುತ್ತೆ. ಇದೆಲ್ಲ ಅಲ್ಲಿಗೆ ತೊಗೊಂಡೋಗೋಕ್ಕೆ ತಂದಿರೋದು. ಬಾಳೆಗೊನೆ ತಂದಿದೆ ಅಪ್ಪ, ಅಂದರೆ ಶಾಸ್ತ್ರ ಮಾಡಬೇಕಿದ್ರೆ ಕೊಡಬೇಕಲ್ಲ ಅದಕ್ಕೆ. ಮತ್ತು ಈ ಪರ್ಕೆ ಬಂದು ನಾವು ದಪ್ಪದು ಯೂಸ್ ಮಾಡಿದ್ವಿ. ಅದು ದಿನ ನಮ್ಮ ಪಿಂಟುಗೆ ಅಂದರೆ ವೀಕಲ್ಲಿ ಒಂದ್ಸಲ ಮಧ್ಯ ಯಾರಾದರೂ ಬಂದರೆ ದೃಷ್ಟಿ ತೆಗ್ದು ಇಷ್ಟು ಉಳಿದಿದೆ. ಅದಕ್ಕೆ ಇದನ್ನು ನಾಳೆ ಅಲ್ಲಿ ದೃಷ್ಟಿ ತೆಗಿಯೋಕ್ಕೆ ತೊಗೊಂಡೋಗ್ತಾ ಇರೋದು. ಇನ್ನು ಇಲ್ಲಿ ಪೂಜೆ ಸಾಮಾನು, ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊತಿರೋದು. ಏನೇನೈತಮ್ಮ? ತಟ್ಟೆ, ಬಟ್ಲುಗಳದೇ, ಕಜ್ಜಾಯ ಮತ್ತು ಎಲೆ ಅಡಿಕೆ ಎಲ್ಲ ಕೊಟ್ಬಿಟ್ಟು ಕೊಡೋದಕ್ಕೆ ತಗೊಂಡಿರೋದು. ಅರ್ಶಿನ, ಬತ್ತಿಗಟ್ಟಿ, ಕುಂಕುಮ, ಅದು ಒಳ್ಳೆ, ಇದು ಕರ್ಪೂರ, ಇದು ಕೈ ಎಣ್ಣೆ, ಇದು ತುಪ್ಪ, ಇದು ಕಲ್ಸಕ್ರ, ಇದು ಅಡಿಕೆ ಪಟ್ನ, ಇದು ಗಂಧ ಕಡ್ಡಿ, ಇದು ಬ್ಲೌಸ್ ಪೀಸು, ನಮ್ಮ ಕಡೆ ತೊಟ್ಲು ತೊಗೊಂಡೋಗಲ್ಲ ನಾವು, ನೆನಪಂಚೆ ಅಂತ ಹೇಳ್ತೀವಿ. ಈ ಥರ ಸೇಮ್ ಈ ಥರ ಬರುತ್ತೆ ಆಯಿತಾ. ಕಟ್ಟಿದ್ರೆ ಮೇಲ್ಗಡೆ ಹಗ್ಗ ಇದೆಯಲ್ಲ, ಈ ಥರ ಹಗ್ಗ ಬಂದು ಅಲ್ಲಿ ಪಂಚೆ, ವೈಟ್ ಕಲರ್ ಪಂಚೆಲಿ ಕಟ್ಟೋದು. ಈ ಥರ ಕಟ್ಟಿದ್ರೆ ನೆನಪಂಚೆ ಅಂತ ಹೇಳ್ತಾರೆ. ಈ ಕಡೆ ಸೈಡ್ ಆ ಥರನೇ ಹೇಳೋದು. ನಾವು ತೊಟ್ಲು ತೊಗೊಂಡೋಗಲ್ಲ, ಇದೇ ಥರ ಕಟ್ಟೋದು. ಅದಕ್ಕೆ ಅದು ವೈಟ್ ಕಲರ್ ಪಂಚೆ ಮತ್ತು ಹಗ್ಗ ತೊಗೊಂಡಿರೋದು. ಇದು ಫುಲ್ಲು ಕಜ್ಜಾಯ. ಕವರು. ಇದು ಅಂಡೆ ತೊಗೊಂಡೋಗ್ಬೇಕು. ಆ್ಯಕ್ಚುಲಿ ನಾವು ಮನೇಲಿ ಅಂಡೆ ಜಾಸ್ತಿ ಇರೋದ್ರಿಂದ ನಾನು ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ ತುಂಬ ಕಜ್ಜಾಯನೇ ಇದೆ. ಒಂದು 12 kg ಬಾಕ್ಸ್ ಇದು. ಅದರಲ್ಲಿ ಫುಲ್ ಕಜ್ಜಾಯ ಇದೆ. ಅದು ತುಂಬಿ ಇದೊಂದು ಸ್ವಲ್ಪ ಕಜ್ಜಾಯ. ಟೋಟಲ್ 4 kg ಅಕ್ಕಿಲಿ ಕಜ್ಜಾಯ ಮಾಡಿದ್ದು. 400 ಕಜ್ಜಾಯ ಆಗಿತ್ತು. 400ರಲ್ಲಿ ನಮ್ಮ ಮನೇಲಿ ಒಂದು 50 ಇಟ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಅಲ್ಲಿಗೆ ತೊಗೊಂಡೋಗ್ತಿದ್ದೀವಿ. ಬೆಳೆಸು ಪೂಜೆ ಮಾಡೋಕೆ ಜಾಗ ಮಾಡ್ತಾ ಇದ್ದೀವಿ. ನಿಂಬೆಹಣ್ಣೆಲ್ಲ ಎತ್ತಿಟ್ಕೊಬಿಡು ಕಾರ್ಗೆ ಪೂಜೆ ಮಾಡೋದಕ್ಕೆ ಬೆಳಗ್ಗೆಗೆ. ನಮ್ಮನೆ ಫ್ರಿಜ್ಜಲ್ಲಂತೂ ಯಾವಾಗಲೂ ಸಾಮಾನು ತುಂಬಿದ್ದೆ. ಹೂಗಳೆಲ್ಲ ಎತ್ತಿಟ್ಕೊಬಿಡು ಒಂದು ಕಡೆಗೆ. ಅಂದರೆ ಒಂದು ಕಡೆಗೆ ಇಟ್ಕೊ. ಮರಳೆ ಹೂವು, ಅಲ್ಲಿ ಹೂವು, ಶಾಮಂತಿಗೆ, ಲಾಲಿ ಕಟ್ಟಕ್ಕೆ ಸಾಮಂತಿಗೆ, ಮತ್ತೆ ಅರ್ಶಿನ ಕುಂಕುಮಕ್ಕೆ ನಮಗೆ ಎಲ್ಲ ಸೇರಿ ಮರಳೆ ಹೂವು, ಬಿಳಿ ಹೂವು ತಂದಿರೋದು. ಶಾಮಂತಿಗೆ ಹೂವು ಇದು ಒಳ್ಳೇದಲ್ಲ. ಇನ್ನು ಶಾಮಂತಿಗೆ ಹೂವು ಒಳಗ ಮೇಲ ಅಲ್ಲಿ ಒಳಗ ಇದು ಗುಲಾಬಿ ಬಟನ್ಸ್. ಬಟನ್ಸ್ ಅಲ್ಲಿಗೆ ತಗೋ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಹೂವು ನಮ್ಮ ಮನೇಲಿ ಇಷ್ಟು ತೊಗೊಂಡಿದ್ದೀವಿ, ಅಲ್ಲಿಗೆ ತಗೊಂಡೋಗ್ಬೇಕಂತ ಹೇಳಿ. ಇದನ್ನೆಲ್ಲ ಒಳಗೆ ಎತ್ತಿಟ್ಬಿಡಮ್ಮ, ಎಲ್ಲ ಬೆಳಗ್ಗೆ ತನಕ ಇದಾಗ್ಬಿಡುತ್ತೆ, ಬಾಡೋಗ್ಬಿಡುತ್ತೆ. ಇದಿಷ್ಟು ಲಗೇಜ್ ನಾಳೆ ತೊಗೊಂಡೋಯ್ತಿರೋದು. ಬರೀ ಇಷ್ಟೇ ತೊಗೊಂಡೋಯ್ತಿರೋದು. 2 ದಿನ ಇರ್ತೀನಿ ಅನ್ನೋ ರೀಸನು, ಮತ್ತು ಫಸ್ಟೇ ಯಾಕೆ ಎಲ್ಲ ಸಾಮಾನು ತೊಗೊಂಡೋಗೋದು ಅಂತ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಮಾನು ಅಷ್ಟೇ ತೊಗೊಂಡೋಗ್ತಾ ಇರೋದು. ನಾನು ಈ ಥರ ಮ್ಯಾಚ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಇಷ್ಟ ಆದರೆ ಹಾಕೊಳ್ಳುತ್ತೆ, ಇಲ್ಲಾಂದರೆ ಇಲ್ಲ. ಆ ಥರ ಚೆನ್ನಾಗಿ ಕಾಣ್ತಿದ್ಯಾ? ನಾನು ಈ ಥರ ಹಾಕ್ಕೊತೀನಿ. ಸೈಡ್ ಅಷ್ಟೇ ದಪ್ಪದು, ಮಧ್ಯ ದಪ್ಪ ಹಾಕೊಳ್ಳಲ್ಲ. ಈ ಥರ
ಪಿಂಟು ಮಲಗಿದ್ದ. ನನಗೆ ಪಿಂಟುನ ನಿಮಗೆ ತೋರಿಸ್ಬೇಕಂತ ತುಂಬ ಇಷ್ಟ. ಆದರೆ ಮನೇಲೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ, ಇವಾಗಲೇ ಏನಕ್ಕೆ ತೋರಿಸ್ತೀಯ ಅಂತ. ಬಟ್ ನಾನು ನಾಳೆ ನಿಮಗೆ ಪಿಂಟು ಮುಖ, ಪಿಂಟು ಹೇಗಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಶಸ್ತ್ರ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ಪಿಂಟು ಯಾವ ಥರ ಇದ್ದಾನೆ ಅಂತ. ಪಿಂಟಿಗೆ ಇವಾಗ ದೃಷ್ಟಿ ತೆಗಿಬೇಕು. ದೀಪ ಮತ್ತು ಕಾಯಿನಿಂದ ದೃಷ್ಟಿ ತೆಗಿತೀನಿ. ಅಂದರೆ ಅದೊಂದು 9 ತಿಂಗಳು ತನಕ ತೆಗಿಬೇಕು ಅಂತ ಹೇಳಿರೋದು. ಅದಕ್ಕೋಸ್ಕರ 9 ತಿಂಗಳು ಆಗೋ ತನಕನೂ ನಾನು ಕಾಯಿನ್ ಮತ್ತು ದೀಪದಿಂದ ಪ್ರತಿದಿನ ದೃಷ್ಟಿ ತೆಗಿತೀನಿ. ಇವತ್ತು ಸ್ವಲ್ಪ ಮಲಗಿದ್ದು ಲೇಟ್. ಇವನು ಇವಾಗ 7 ಗಂಟೆಯಲ್ಲಿ 7 ಕಾಲಲ್ಲಿ ಎದ್ದಿದ್ದಾನೆ. ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸಿದ್ರೆ ಅವನು ಸಮಾಧಾನ ಆಯ್ತಾನೆ. ಇಲ್ಲಾಂದರೆ ಮಲಗಿಸಿದ್ರೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ತಾನೆ ಅಳೋದಕ್ಕೆ. ಅದಕ್ಕೆ ಕರ್ಕೊಂಡಿದ್ದೀನಿ. ಇವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಹೀಗೆ ದೃಷ್ಟಿ ತೆಗೆದ್ಬಿಟ್ಟು ಮತ್ತೆ ಆಟ ಆಡಿಸ್ಬೇಕು. ನಾಳೆ ಇಷ್ಟೊತ್ತಿಗೆಲ್ಲ ಪಿಂಟು ಅವ್ರ ಅಜ್ಜಿ ಮನೇಲಿ ಇರ್ತಾನೆ. ಏನು ಮಾಡ್ತಿರ್ತಾನೆ ಅನ್ನೋದೇ ಗೊತ್ತಿರಲ್ಲ. ಆಯ್ತಿರ್ತಾನ ಇಲ್ಲ ಸಮಾಧಾನವಾಗಿ ಇರ್ತಾನೆ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಸೊ ಫೈನಲಿ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಂದರೆ 2 ಡೇಸ್ ಇರೋದ್ರಿಂದ ಎಲ್ಲ ಸ್ವಲ್ಪನೇ ಬಟ್ಟೆಗಳನ್ನ ತೊಗೊಂಡೆ. ಮತ್ತು ಇನ್ನೊಂದು ಸಲ ಹೋಗ್ಬೇಕಾದ್ರೆ ಎಲ್ಲನೂ ತೊಗೊಂಡೋಗ್ಬೇಕು. ಬಟ್ ಇಷ್ಟು ದಿನ ಇದ್ದಿದ್ದು ಎಲ್ಲ ನೆನೆಸ್ಕೊತಾ ಇದ್ದರೆ ಬೇಜಾರಾಗುತ್ತೆ. 5 ತಿಂಗಳು ಯಾವ ಥರ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಫಸ್ಟ್ ಇಲ್ಲಿ ಡೆಲಿವರಿ ಆಗಿ ಬಂದು 15 ದಿನಕ್ಕೆ ಗೊತ್ತಾಯಿತು ನಾನು 5 ತಿಂಗಳಿಗೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೂ ಮುಂಚೆ ಎಲ್ಲ 9 ತಿಂಗಳು ತನಕ ಇಲ್ಲೇ ಇರ್ತೀನಿ ಅಂತಲೇ ಫಿಕ್ಸ್ ಆಗಿದೆ ನಾನು. ಬಟ್ ಎಲ್ಲ ಫಂಕ್ಷನ್ ಇದೆ ಮತ್ತು ನಂದು ಎಕ್ಸಾಮ್ಸ್ ಇರೋದ್ರಿಂದ ಬೇಗ ಹೋಗಬೇಕು ಅಂತ ಗೊತ್ತಾಯಿತು. ಇನ್ನೂ ಇದೆಯಲ್ಲ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಇನ್ನೂ ಇದೆಯಲ್ಲ ಅನ್ನೋದು ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನಾನಿಲ್ಲಿಗೆ ಬಂದಾಗ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಮ್ಮ ಅಮ್ಮನಿಗೆ ಹಿಂಗೆ ಆಪ್ರೇಷನ್ ಆಗಿತ್ತು ಅಂತ. ಅದನ್ನೆಲ್ಲ ಇದ್ರೂ 1-2 ಸಲ ನಮ್ಮ ಅಮ್ಮನ ಮೇಲೆ ರೇಗಿದ್ದು ಉಂಟು. ಯಾಕಂದರೆ ಒಂದು ದಿನ ಏನಾಯ್ತಂದರೆ ಅದೇ ಇಲ್ಲಿಗೆ ಬಂದಾಗ ಕಡಾಯಿ ಇರಲಿಲ್ಲ ಸ್ನಾನ ಮಾಡೋದಕ್ಕೆ. ಗ್ಯಾಸಲ್ಲೇ ಕಾಯಿಸ್ಬೇಕಂದಾಗ ನನಗೆ ನೀರು ಸಾಲಲ್ಲ ಅಂತ ಜಗಳ ಮಾಡ್ತಿದ್ದೆ. ಮತ್ತು ಇನ್ನೊಂದು ದಿನ ಹಿಂಗೆ ತುಂಬ ದಿನ ಖಾರ ತಿಂದಿರಲಿಲ್ಲ ನಾನು. ಬಾತ್ ಬೇಕಮ್ಮ ಅಂತ ಹೇಳಿದ್ದೆ. ಆವಾಗ ಚಕ್ಕೆ ಮಸಾಲೆ ಎಲ್ಲ ಹಾಕಿರಲಿಲ್ಲ. ಬಾತು ಖಾರ ಆಗ್ಬಿಡುತ್ತೆ ಅಂತ. ಹಿಂಗೆ ಮಾಡಿಬಿಟ್ಟಿದ್ಯಾ ನಾನು ತಿನ್ನಲ್ಲ ಅಂತ ಅದೊಂದು ಸಲ ಜಗಳ ಮಾಡಿದ್ದೆ. ಬಟ್ ತವ್ರ ಮನೆಗೆ ಬಂದು ಬಾಣ್ತನ ಮುಗಿಸ್ಕೊಂಡು ಹೋಗೋದಿರುತ್ತಲ್ಲ, ಅದೊಂಥರ ಫೀಲ್ ಇರುತ್ತೆ. ಬಂದು ಹೋಗೋದಿರುತ್ತಲ್ಲ, ಹೋಗ್ಬೇಕಿದ್ರೆ ಬೇಜಾರು ಅನ್ನೋದಾಯ್ತದೆ. ಇಷ್ಟು ದಿನ ಇದ್ದಿದ್ದೋದೆಲ್ಲ ನೆನೆಸ್ಕೊಂಡ್ರೆ ಇನ್ನು ಇರಬೇಕಿತ್ತು, ಇರ್ಬೋದು. ಬಟ್ ಇವಾಗ ಇದ್ವಲ್ಲ ಆ ಥರ ಇರೋದಕ್ಕಾಗೋದಿಲ್ಲ. ಮತ್ತು ನಾವು ಮದುವೆ ಆಗಿ ಒಂದು ಸಲ ಹೊರ್ಗಡೆ ನಾವು ಬೇರೆ ಹಸ್ಬೆಂಡ್ ಮನೆಗೆ ಈ ಥರ ಹೋದಾಗ ನಾವು ಲಾಂಗ್ ಟೈಮ್ ಉಳ್ಕೊಳ್ಳೋದು ಅಂದರೆ ಈ ಟೈಮ್ ಅಷ್ಟೇ. ಬಟ್ ಈ ಟೈಮ್ ಬಿಟ್ಟು ಬೇರೆ ಟೈಮ್ ಉಳ್ಕೊಳ್ಳೋದಕ್ಕಾಗೋದಿಲ್ಲ. ಬಂದು ಇಷ್ಟು ದಿನ ಎಲ್ಲ ಬಂದು ಉಳ್ಕೊಳ್ಳೋರು ಉಳ್ಕೋತಾರೆ. ಬಟ್ ನನಗೆ ಬಂದು ಇಷ್ಟು ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಮತ್ತು ನನ್ನದೇ ಅಂತ ಒಂದು ಮನೆ ಇರುತ್ತೆ, ಅಲ್ಲಿ ಎಲ್ಲ ಇರ್ತಾರೆ. ಅಲ್ಲಿ ನನ್ನ ಹಸ್ಬೆಂಡ್, ಅವ್ರ ಅಪ್ಪ ಅಮ್ಮ ಅಕ್ಕ ಎಲ್ಲ ಇರ್ತಾರೆ ಅಲ್ವಾ. ನಾನು ಇಲ್ಲಿಗೆ ಬಂದು ಇಷ್ಟು ದಿನ ಇವಾಗಿದ್ನಲ್ಲ ಈ ಥರ ಲಾಂಗ್ ಟೈಮೆಲ್ಲ ಇರೋದಕ್ಕಾಗಲ್ಲ. ಬಟ್ ಎಲ್ಲ ನೆನೆಸ್ಕೊಂತಿರ್ತೀನಿ. ಪ್ರತಿದಿನ ಸ್ನಾನ ಮಾಡೋದಕ್ಕೆ ಬೇಗ ಎದ್ದೇಳ್ತಾ ಇದ್ದಿದ್ದು, ಸಾಂಬ್ರಾಣಿ ಹೊಗೆ ಹಾಕ್ತಾ ಇದ್ದಿದ್ದು ಅದು ನಂಗೆ ತುಂಬ ಇಷ್ಟ ಇತ್ತು. ಸಾಂಬ್ರಾಣಿ ಹೊಗೆಯಲ್ಲಿ ಕೂದಲೆಲ್ಲ ಆರಿಸೋದೆಲ್ಲ ಇತ್ತಲ್ಲ ಅದು. ಮತ್ತು ಅರಿಶಿನ ಎಲ್ಲ ಹಾಕೊಳ್ತಾ ಇದ್ದಿದ್ದು, ಮತ್ತು ಪಾಪುನ ಆಟಾಡಿಸ್ತಾ ಇದ್ದಿದ್ದು. ನಾನು ಆಟಾಡ್ಸೋದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಆಟಾಡಿಸ್ತಾ ಇದ್ದರು ನಮ್ಮ ಪಿಂಟುನ. ನಾ ಮಲಗಿದಾಗೆಲ್ಲ ನಮ್ಮ ಪಿಂಟುನ ನಮ್ಮ ಅಮ್ಮನೇ ನೋಡ್ಕೊತಾ ಇದ್ದಿದ್ದು. ಲಾಲಿಲ್ಲ ಅವನು ಎದ್ದಿದ ತಕ್ಷಣ ನನ್ನ ಹತ್ರ ಕರ್ಕೊಂಬರ್ತಾ ಇದ್ದಿದ್ದು, ಅವನ ಅತ್ತಾಗೆಲ್ಲ ಕರ್ಕೊತಾ ಇದ್ದಿದ್ದು. ಒಂದೊಂದು ದಿನ ನೈಟೆಲ್ಲ ಅಳ್ತಾ ಇದ್ದ ಅವನು ಮಲ್ಕೋಬೇಕಿದ್ರೆ. ಅವಾಗೆಲ್ಲ ನಮ್ಮಮ್ಮ ಕರ್ಕೊಂಡು ನೀನು ನಿದ್ದೆ ಮಾಡು, ನಾನು ಆಟಾಡಿಸ್ತೀನಿ, ನಾನು ಮಲಗಿಸ್ತೀನಿ ಅಂತ ಎಲ್ಲ ಹೇಳ್ತಿತ್ತು. ಅದೆಲ್ಲ ನೆನಪಾಗುತ್ತೆ. ಒಂದು ಬೇಜಾರು. ಆದರೆ ಜಾಸ್ತಿ ನಾನು ಬೇಜಾರು ಅಂತ ಹೇಳ್ಕೊಂಡ್ರೆ ಇವರಿಬ್ಬರು ಬೇಜಾರಾಯ್ತಾರೆ ಅಂತ ನಾನು ಅವ್ರ ಮುಂದೆ ಏನೂ ಹೇಳ್ಕೊಂಡಿಲ್ಲ ಜಾಸ್ತಿ ಬೇಜಾರಾಗುತ್ತೆ ಅಂತ. ಈ ಟೈಮು ಮತ್ತೆ ಲೈಫಲ್ಲಿ ಸಿಗಲ್ಲ. ಸೊ ನಾಳೆ ಹೋಗಿ ಇನ್ನು 2 ಡೇಸ್ ಇದ್ದು ಮತ್ತೆ ವಾಪಸ್ ಬರ್ತೀನಿ. ಬಂದು ಒಂದು 4-5 ಡೇಸ್ ಇದ್ದು ಮತ್ತೆ ಹೋಗ್ತೀನಿ. ಹೋದರೆ ಇನ್ನೂ ಗೌರಿ ಹಬ್ಬ ಮುಗಿಸಿ ಅಲ್ಲಿ ಮತ್ತೆ ಇನ್ನೊಂದು ವಾರ ಆದಮೇಲೆ ಇಲ್ಲಿಗೆ ಬರೋದು. ಆದರೆ ಬಂದರೆ ಈ ಬಾಣಂತನ ಅಂತಲೇ ಅನಿಸೋದಿಲ್ಲ. ಆವಾಗ ಬರೋದು ಹೋಗೋದು ಇರುತ್ತಲ್ಲ ಅದರಿಂದ. ಮತ್ತು ಇವಾಗ ಎಲ್ಲೂ ಹೋಗದೆ ಮನೇಲೇ ಇದ್ದು
ಮನೇಲಿ ಏನು ಕೆಲಸ ಮಾಡಿದೆ, ಸುಮ್ಮನೆ ಊಟ ಟೈಮ್ಗೆ ಊಟ, ಸ್ನಾನ ಮಾಡ್ಕೊ ಮಲ್ಕೋ, ಈ ಥರನೇ ಆಗಿತ್ತು. ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾ ಇದ್ದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾ ಇರಲಿಲ್ಲ. ಆದರೆ ಇದೊಂಥರ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಫಸ್ಟ್ ಪಾಪು ಆಗಿರುತ್ತೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು ಬಾಣ್ತನದಲ್ಲಿ ಯಾವ ಥರ ಇರುತ್ತೆ ಅಂತ ಚೆನ್ನಾಗಿರುತ್ತೆ. ಈ ಡೇಸು ಅಂದರೆ ಸ್ಟಾರ್ಟಿಂಗೆಲ್ಲ ಪಾಪು ಆಗಿದ್ದು 1 ವೀಕ್ ತನಕನೂ ನನಗೆ ಅಯ್ಯೋ ಎಷ್ಟು ಬೇಗ ಆಗುತ್ತಪ್ಪ ಇದೆಲ್ಲ, ಏನಕ್ಕೆ ಇದೆಲ್ಲ, ಸುಮ್ಮನೆ ಅರಿಶಿನ ಹಾಕ್ಕೊಂಡ್ರೆ ಇರಿಟೇಷನ್ ಆಗ್ತಾಯಿತ್ತು ನನಗೆ ಜಾಸ್ತಿ. ಅಯ್ಯೋ ಮತ್ತೆ ಎಲ್ಲ ಮೆತ್ಕೊಳ್ಳುತ್ತೆ ಡ್ರೆಸ್ಗೆ, ಆಗುತ್ತೆ ಎಲ್ಲ ಕಡೆ ಅಂತ ಅನಿಸ್ತಿತ್ತು. ಆಮೇಲೆ ಅಡ್ಜಸ್ಟ್ ಆದೆ. ದಿನ ಬಿಟ್ಟು ದಿನ ಸ್ನಾನ ಯಾಕಾದರೂ ಮಾಡ್ತೀನಪ್ಪ, ಇಷ್ಟು ಬೇಗ ಎದ್ದೇಳಬೇಕಲ್ಲಪ್ಪ ಸ್ನಾನಕ್ಕೆ ಅಂತ ಅನ್ನಿಸ್ತಿತ್ತು. ಆಮೇಲೆ ಹೋಗ್ತಾ ಅದು ಅಡ್ಜಸ್ಟ್ ಆಗ್ತು. ಮತ್ತು ಯಾವಾಗಲೂ ರೂಮಲ್ಲೇ ಇರಬೇಕಂತ ಅಂದರೆ ಬೇಜಾರು ಅನ್ನಿಸ್ತಾ ಇತ್ತು. ಯಾವಾಗ ಮುಗಿಯುತ್ತೆ ಈ ಬಾಣ್ತನ, ನನಗೆ ಯಾವಾಗ ಈಚೆಗೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನಾನು ಹೋಗೋ ಟೈಮ್ ಬಂದಿದ್ದ ದಿನ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗು ಯಾವ ರೀತಿ ಬಂದೆ ನಾನು, ಯಾವ ಥರ ಬಾಣ್ತನ ಎಲ್ಲ ಆಯಿತು ಇದನ್ನು ನೆನೆಸ್ಕೊತಾ ಇದ್ದೀನಿ. ಆದರೆ ನನ್ನದು ಬಾಣ್ತನ ಬಂದು ತುಂಬ ಚೆನ್ನಾಗಿತ್ತು. ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇದ್ದರು ಮನೇಲಿ, ನನ್ನ ತಮ್ಮ, ಅದು ಬಿಟ್ಟರೆ ನನ್ನ ಹಸ್ಬೆಂಡ್ ಇದ್ದರು. ಅವ್ರು ವಾರದಲ್ಲಿ 1 ಸಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಅದು ಬಿಟ್ಟರೆ ಯಾರೂ ಬರ್ತಾ ಇರಲಿಲ್ಲ. ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟು ರಿಲೇಟಿವ್ಸು ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜನ ಬಂದು ಹೋದರು ಪಿಟ್ಟು ನೋಡ್ಕೊಂಡು ಹೋಗೋದಕ್ಕೆ. ರಿಲೇಟಿವ್ಸು ಅದೇ ಪಾಪು ಆಗಿದ್ದು 1.5 ಮಂತ್ ತನಕ ಎಲ್ಲ ಬಂದು ಹೋದರು. ಆಮೇಲೆ ಸ್ವಲ್ಪ ಕಮ್ಮಿ ಆದರು. ಸೊ ಈಗ ನನಗೇನನ್ಸುತ್ತೆ ಅಂದರೆ, ಇಲ್ಲಿಗೆ ಬರೋದು ರೇರ್ ಆಗುತ್ತೆ ನೆಕ್ಸ್ಟು. ಅಂದರೆ ಬಂದು ಈ ಥರ ಲಾಂಗ್ ಟೈಮ್ ಇರೋದಕ್ಕಾಗಲ್ಲ. ಮತ್ತು ಈಗ 5 ತಿಂಗಳೇನಿದ್ದೆ ಆವಾಗ ಪಿಂಟು ತುಂಬ ಚಿಕ್ಕ ಪಾಪು ಅಲ್ವಾ, ಈಗ ಅವನು ಆಟಾಡೋಕ್ಕೆ ಕಲ್ತಿದ್ದಾನೆ. ಅಂದರೆ ಇವಾಗ ಸ್ವಲ್ಪ ಅಂದರೆ ದಬಾಕೊಳ್ಳೋದು, ಕಿರ್ಚೋದು, ನಗೋದು, ನಾವೇನಾದರೂ ಮಾತಾಡ್ಸ್ತಿದ್ರೆ ನಮ್ಮನ್ನ ನೋಡೋದು, ಅವನು ರಿಯಾಕ್ಟ್ ಮಾಡೋದು, ಅದೆಲ್ಲ ಇವಾಗ ಕಲ್ತಿದ್ದಾನೆ. ಸೊ ಇಷ್ಟು ದಿನ ಇಲ್ಲಿದ್ರೂ ಅವನಿಗೆ ಏನೂ ಗೊತ್ತೇ ಇರಲಿಲ್ವಲ್ಲ. ಅಂದರೆ ಸುಮ್ಮನೆ ಮಲ್ಕೊಂತಿದ್ದ, ನೋಡ್ತಿದ್ದ. ಆ ಟೈಮಲ್ಲೆಲ್ಲ ಇಲ್ಲಿದ್ದ. ಆಟ ಕಲ್ತ ಮೇಲೆ ಇವಾಗ ಅಲ್ಲಿಗೆ ಹೋಗ್ತಿದ್ದಾನಲ್ಲ, ಅದೊಂದು ಸಲ ಬೇಜಾರಾಗುತ್ತೆ. ಅಂದರೆ ನಮ್ಮ ಅಪ್ಪ ಅಮ್ಮ ಇರಲ್ವಲ್ಲ, ನೆಕ್ಸ್ಟ್ ಒಂದು ಮಂತ್ಲಿ ಮೂಮೆಂಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ತೆವಿಯೋದು ಮತ್ತು ಮಂಡಿಗಾಲು ಹಾಕೋದು, ಅದನ್ನೆಲ್ಲ ನೋಡೋದಕ್ಕೆ ಇವ್ರು ಮಿಸ್ ಮಾಡ್ಕೊತಾರೆ. ಅಂದರೆ ನಾನು ತಿಂಗಳಿಗೆ 1 ಸಲ 2 ಸಲ ಅವರು ಇಲ್ಲಿಂದ ನಮ್ಮ ಅಪ್ಪ ಅಮ್ಮನೂ ಬರ್ಬೋದು, ಅಲ್ಲಿಂದ ನಾನು ಬರ್ಬೋದು. ಬಟ್ ಬಂದಾಗ 1 2 ದಿನ 3 ದಿನ ನಾನು ಇಲ್ಲಿ ಉಳ್ಕೊಬೋದು, ಇವ್ರು ಅಲ್ಲಿಗೆ ಬಂದರೆ 1 ದಿನ 2 ದಿನ ಉಳ್ಕೊಬೋದು. ಬಟ್ ಈ ಥರ ಲಾಂಗ್ ಟೈಮ್ ಇವ್ರಿಗೆ ಸಿಗಲ್ಲ, ಅವ್ರಿಗೆ ಸಿಗುತ್ತೆ, ಆ ಥರ ಆಗಿಬಿಡುತ್ತೆ. ಆಟ ಕಲಿಯೋ ಟೈಮಲ್ಲಿ, ಆಟಾಡೋ ಟೈಮಲ್ಲಿ ಇವ್ರು ಅವನ ಜೊತೆ ಇರಲ್ಲ ಅನ್ನೋದು ಅಷ್ಟೇ ಬೇಜಾರಾಗುತ್ತೆ ಸ್ವಲ್ಪ. ಆ ಟೈಮಲ್ಲಿ ಇರಲ್ವಲ್ಲ ಅಂತ ಅಷ್ಟೇ. ಪಿಂಟುಗೆ ಈ ಮಂತ್ ಮತ್ತೆ ವ್ಯಾಕ್ಸಿನ್ ಇದೆ ಆಯಿತಾ. ಅಂದರೆ ಫಸ್ಟು ವ್ಯಾಕ್ಸಿನ್ ಹಾಕ್ಸ್ದಾಗ ಫುಲ್ ಅಳ್ತಾ ಇದ್ದ, ಜ್ವರ ಎಲ್ಲ ಬಂದಿತ್ತು. ಆಗ ನಮ್ಮಮ್ಮ ಕರ್ಕೊಂಡೆಲ್ಲ ಓಡಾಡಿಸ್ಕೊಂಡು ಅವನ್ನ ಸಮಾಧಾನ ಮಾಡಿಸ್ತು. ಬಟ್ ಇವಾಗ ಅಲ್ಲಿಗೆ ಹೋದಾಗ ಅಲ್ಲಿ ವ್ಯಾಕ್ಸಿನ್ ಹಾಕ್ಸ್ಬೇಕು ಅವನಿಗೆ. ಅತ್ತಾಗ ಹೆಂಗೆ ಸಮಾಧಾನ ಮಾಡಬೇಕಂತ ಈಗಲೇ ಯೋಚನೆ ಆಗ್ಬಿಟ್ಟೈತೆ ನನಗೆ. ಅವ್ರ ಅಪ್ಪ ಇರ್ತಾರೆ, ಸಮಾಧಾನ ಮಾಡ್ತಾರೆ. ಬಟ್ ಅವ್ರಿಗೆ ಡ್ಯೂಟಿ ಇರುತ್ತೆ ಅಲ್ವಾ ನೆಕ್ಸ್ಟ್ ಡೇ ಎಲ್ಲ. ಅವ್ರಿಗೆ ಎಷ್ಟಂತ ನೋಡ್ಕೊಳ್ಳಿ ಅಂತ ಹೇಳಲಿ, ನಾನು ಕರ್ಕೊಬೇಕು, ನಾನು ಸಮಾಧಾನ ಮಾಡಬೇಕು. ಈ ಸಮಾಧಾನ ಮಾಡೋದು ನನಗಿಂತ ಚೆನ್ನಾಗಿ ನಮ್ಮಮ್ಮ ಮಾಡ್ತಾ ಇತ್ತು. ಆದರೆ ಇವಾಗ ಅಲ್ಲೋದ್ರೆ ನಾನೇ ಮಾಡಬೇಕು, ಆ ಥರ ಬೇಜಾರು. ಎಲ್ಲ ಕೇಳ್ತಿರ್ತಾರೆ, ಇಷ್ಟು ಬೇಗ ಹೋಗ್ತಿದ್ಯಾ ಅಂತ. ಆದರೆ ನನಗೆ ಹೆಂಗೆ ಅಂದರೆ, ಒಂದು ಸ್ವಲ್ಪ ಈ ಕಡೆ ಬೇಗ ಹೋಗೋದಕ್ಕೂ ಇಷ್ಟ, ಇನ್ನೊಂದು ಕಡೆ ಬೇಗ ಹೋಗ್ಬಾರ್ದಿತ್ತು, ಈಗಲೇ ಹೋಗೋದು ಬೇಡ ಅಂತಲೂ ಇಷ್ಟ. 2 ಥರ ಮನಸ್ಸು. ಆದರೆ ಹೋಗ್ಬೇಕಂತ ಫಿಕ್ಸ್ ಆಗಿಬಿಟ್ಟಿರೋದ್ರಿಂದ ಹೋಗಲೇಬೇಕು. ಶಾಸ್ತ್ರ ಎಲ್ಲ ಕೇಳ್ಬಿಟ್ಟಿದ್ದೀವಿ, ಮತ್ತು ತೊಟ್ಲು ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ತರಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಬರಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಹೋಗಲೇಬೇಕು. ಮತ್ತು ಇನ್ನೊಂದು ಏನಂತ ಅಂದರೆ, ನಾವು ಬರೀ ನಮ್ಮ ಮನೇಲಿ ನಾವು 5 ಜನ ಹೋಗ್ತೀವಷ್ಟೇ. ಅಲ್ಲಿ ನಮ್ಮ ಅತ್ತಿಗೆದೀರನ್ನ ಅಷ್ಟೇ ಕರೆಸ್ತಿರೋದು. ಮತ್ತು ಅಲ್ಲೇ ನಮ್ಮ ಹಸ್ಬೆಂಡ್ನ ದೊಡ್ಡಪ್ಪ ಚಿಕ್ಕಪ್ಪ ಮನೆ ಎಲ್ಲ ಅಲ್ಲೇ ಇರೋದ್ರಿಂದ ಅವರೆಲ್ಲ ಬರ್ತಾರೆ ಅಷ್ಟೇ. ತೊಟ್ಲು ಶಾಸ್ತ್ರ ಏನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ನಾವು ಅಷ್ಟೇ ಹೋಗ್ತಾ ಇರೋದು.
ಮತ್ತು ರಾಮ ಮಂದಿರ ಓಪನ್ ಇದೆ. ಅಂದರೆ ನಾನು ಹೋಗಿದ್ದು ನೆಕ್ಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ಎಲ್ಲ ರಾಮ ಮಂದಿರ ಓಪನ್ ಇದೆ. ಸೊ ಅವಾಗ ನಮ್ಮ ರಿಲೇಟಿವ್ಸು, ಹಸ್ಬೆಂಡ್ ರಿಲೇಟಿವ್ಸ್ ಎಲ್ಲರನ್ನೂ ಒಟ್ಟಿಗೆ ಕರಿತೀವಿ. ಯಾಕೆಂದರೆ 1 ಮಂತಲ್ಲಿ 2 ಸಲ ಕರೆದ್ರೆ ಎಲ್ಲರೂ ಒಟ್ಟಿಗೆ ಬರೋದಕ್ಕಾಗೋದಿಲ್ಲ, ಗ್ಯಾಪ್ ಬೇಕಲ್ವಾ. ಗ್ಯಾಪು ಇಲ್ಲ, ಒಂದೊಂದು ಮಂತ್ ಇಲ್ಲ 2 ಫಂಕ್ಷನೂ ಒಂದೇ ಮಂತ್ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಬರೋದಕ್ಕೆ ಈಸಿ ಆಗಬೇಕಲ್ವ. ಮತ್ತು ನಮ್ಮದು ಫಂಕ್ಷನ್ ಇರೋದು ಮಂಡೇ. ಸೊ ರಾಮ ಮಂದಿರ ಓಪನ್ ಟೈಮ್ಗೆ ಸಂಡೇ ಲೀವ್ ಇರುತ್ತೆ, ಎಲ್ಲರಿಗೂ ಬರೋದಕ್ಕೆ ಈಸಿ ಆಗುತ್ತೆ, ಬರ್ಬೋದು ಅವರೆಲ್ಲ ಅಂತೇಳಿ ಅವ್ರನ್ನೆಲ್ಲ ಅವಾಗ ಕರಿತೀವಿ, ಇವಾಗ ಯಾರನ್ನೂ ಕರೆಯೋದಿಲ್ಲ. ನಾನೆಷ್ಟು ಫೀಲ್ ಮಾಡ್ತಾ ಇದ್ದೀನಿ ಅಷ್ಟೇ ಅಪ್ಪ ಅಮ್ಮನೂ ಫೀಲ್ ಮಾಡ್ತಿದ್ದಾರೆ. ನಮ್ಮಮ್ಮ ಅಂತೂ ನೈಟ್ ಟೈಮು ಜೊತೆಗೆ ಮಲ್ಕೊಂಡಾಗ ಇನ್ನು 15 ದಿನ 8 ದಿನ ಈ ಥರನೇ ಕೌಂಟ್ ಮಾಡಿಕೊಂಡು ಅಳ್ತಾನೂ ಇತ್ತು ಎಷ್ಟೊಂದು ದಿನ. ಬಟ್ ಯಾರಿಗೆ ಆದರೂ ಬೇಜಾರಾಗುತ್ತೆ ಅಲ್ವಾ, ಇಷ್ಟು ದಿನ ಇಲ್ಲಿದ್ದು ಪಿಂಟುನ ಕರ್ಕೊಂಡು ಹೋದರೆ. ನಾನಿದ್ದು ಹೋಗೋದು ಒಂಥರ, ಬಟ್ ಪಿಂಟು ಇನ್ನೂ ಚಿಕ್ಕವನಲ್ವಾ, ಅವನ ಜೊತೆ ಆಟಾಡ್ತಾ ಇದ್ದಿದ್ದು, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊತಿರ್ತಾರೆ. ನಮ್ಮಪ್ಪನೂ ಅಷ್ಟೇ, ಚೆನ್ನಾಗಿ ಆಟಾಡಿಸ್ಬಿಡುತ್ತೆ ಅವ್ನು ನಕ್ಕಾಗೆಲ್ಲ. ಇಲ್ಲಿ ಇವಾಗ ನಗ್ತೀಯಾ, ಇನ್ನು ನೀನು ಅಲ್ಲಿಗೆ ಹೊಟ್ಟೋದ್ರೆ 15 ದಿನಕ್ಕೆ ಒಂದ್ಸಲ ಬರೋದು ನಾವು, ಆವಾಗ ನೀನು ನಮ್ಮನ್ನ ನೆನಪಿಸ್ಕೊಂತೀಯ, ನಾವು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಕಳಿಸಿರ್ತೀವಿ ಅಂತಲೇ ಹೇಳ್ತಾ ಇರುತ್ತೆ. ಸೊ ನಾನು ಎಷ್ಟು ಫೀಲ್ ಮಾಡ್ತೀನಿ ಅಷ್ಟೇ ಅವರು ಫೀಲ್ ಮಾಡ್ತಿರ್ತಾರೆ ಜಾಸ್ತಿ. ಬಟ್ ನಾನು ಅದನ್ನು ಯಾವುದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ನನ್ನ ಒಪಿನಿಯನ್ ಏನಿದೆ ಅದನ್ನು ನಾನು ಈ ವ್ಲಾಗಲ್ಲಿ ಹೇಳ್ಕೊತಾ ಇರೋದು. ಸೊ ನಂದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಾಳೆ ಹೇಗಿತ್ತು ಫಂಕ್ಷನ್ ಅನ್ನೋದನ್ನು ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್.